ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದ ಚಾನೆಲ್, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನೆಲ್ ಬಿಕಾಸ್ ಈ ಚಾನೆಲ್ ಥ್ರೂ ನಾವು ವೇರಿಯಸ್ ಹೆಲ್ತ್ ರಿಲೇಟೆಡ್ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೇವೆ. ಭಾರತೀಯ ಆರೋಗ್ಯವಂತ ಜನರಲ್ಲಿ ಅರೌಂಡ್ 60-70% ಈ ವಿಟಮಿನ್ ಡಿ ಕೊರತೆಯಿಂದ ಬಳಲುತ್ತಿದ್ದಾರೆ. ಸೊ ಇದು ಎಲ್ಲ ವಯಸ್ಸಿನವರಲ್ಲಿ, ಗಂಡಸರಲ್ಲಿ, ಹೆಂಗಸರಲ್ಲಿ, ಹಳ್ಳಿಗಳಲ್ಲಿ, ಶಹರದಲ್ಲಿ ನಾವು ಇದನ್ನು ನೋಡ್ತೇವೆ. ಸೊ ವಿಶ್ವದಾದ್ಯಂತ ಈ ವಿಟಮಿನ್ ಡಿ ಕೊರತೆ ಹೆಚ್ಚಾಗುತ್ತಿರುವುದಕ್ಕೆ ಕಾರಣ ನಾವು ಕಡಿಮೆ ಸೂರ್ಯಕಿರಣಕ್ಕೆ ಎಕ್ಸ್ಪೋಸ್ ಆಗ್ತಾ ಇರುವುದು ಮತ್ತು ನಮ್ಮ ಆಹಾರದಲ್ಲಿ ವಿಟಮಿನ್ ಡಿಯ ಕೊರತೆ. ಸೊ ವಿಟಮಿನ್ ಡಿ ನಮ್ಮ ಬಾಡಿಯಲ್ಲಿ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಅನ್ನ ಅಬ್ಸಾರ್ಬ್ ಮಾಡಿಕೊಂಡು ನಮ್ಮ ಹಲ್ಲುಗಳ ಮತ್ತು ಮೂಳೆಗಳ ಆರೋಗ್ಯಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ವಿಟಮಿನ್ ಡಿ ನಮಗೆ ಯಾವ ಫಾರ್ಮ್ಸ್ ಅಲ್ಲಿ ಸಿಗತ್ತೆ? ಒಂದು ಪ್ಲಾಂಟ್ ಸೋರ್ಸಸ್ ಅಲ್ಲಿ, ದಟ್ ಈಸ್ ಕಾಲ್ಡ್ ಆಸ್ ವಿಟಮಿನ್ D2. ಇನ್ನೊಂದು ಅನಿಮಲ್ ಸೋರ್ಸಸ್ ಅಲ್ಲಿ, ದಟ್ ಈಸ್ ವಿಟಮಿನ್ D3. ಸೂರ್ಯಕಿರಣಗಳು ನಮ್ಮ ತ್ವಚೆಯ ಮೇಲೆ ಬಿದ್ದಾಗ ನಮ್ಮ ಬಾಡಿ ಸಹ ವಿಟಮಿನ್ ಡಿ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಸೂರ್ಯಕಿರಣಗಳು ಎಸ್ಪೆಷಲಿ ಅಲ್ಟ್ರಾ ವೈಲೆಟ್ ಬಿ ರೇಸ್ ನಮ್ಮ ಚರ್ಮದ ಮೇಲೆ ಬಿದ್ದಾಗ ನಮ್ಮ ಚರ್ಮದಲ್ಲಿರುವ ಕೊಲೆಸ್ಟ್ರಾಲ್ ನಿಂದ ಈ ವಿಟಮಿನ್ ಡಿ ಪ್ರೊಡ್ಯೂಸ್ ಆಗುತ್ತೆ. ಈ ವಿಟಮಿನ್ ಡಿ ಲೇಟರ್ ನಮ್ಮ ಲಿವರ್ ನಲ್ಲಿ 25 ಹೈಡ್ರಾಕ್ಸಿ ವಿಟಮಿನ್ ಡಿ ಆಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ಕಿಡ್ನಿಯಲ್ಲಿ 125 ಡೈಹೈಡ್ರಾಕ್ಸಿ ವಿಟಮಿನ್ ಡಿ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದರಿಂದ ಇದು ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಅನ್ನ ಅಬ್ಸಾರ್ಬ್ ಮಾಡುತ್ತೆ ಮತ್ತು ನಮ್ಮ ಸ್ನಾಯುಗಳ ಆರೋಗ್ಯ, ಮೂಳೆಗಳ ಆರೋಗ್ಯಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ವಿಟಮಿನ್ ಡಿ ಕೊರತೆ ನಮ್ಮಲ್ಲಿ ಯಾವಾಗ ಕಂಡು ಬರುತ್ತೆ? ಯಾವಾಗ ನಾವು ಅಧಿಕವಾಗಿ ಈ ಸನ್ಸ್ಕ್ರೀನ್ಸ್ ಅನ್ನ ಯೂಸ್ ಮಾಡ್ತೇವೆ, ಇಂಡೋರ್ ಅಲ್ಲೇ ಇರ್ತೇವೆ, ಮನೆಯಲ್ಲೇ ಇರ್ತೇವೆ, ಆಫೀಸ್ ನಲ್ಲೇ ಇರ್ತೇವೆ, ಸೂರ್ಯ ಕಿರಣಗಳಿಗೆ ನಾವು ಎಕ್ಸ್ಪೋಸ್ ಆಗೋದಿಲ್ಲ. ಹೈ ಲ್ಯಾಟಿಟ್ಯೂಡ್ ಇರುವಂತಹ ಜಾಗದಲ್ಲಿ ಇರ್ತೀರಿ, ಎಲ್ಲಿ ಸೂರ್ಯ ಅಷ್ಟು ಫ್ರೀಕ್ವೆಂಟ್ಲಿ ಬರೋದಿಲ್ಲ, ಅಥವಾ ಪರ್ದಾ ಅನ್ನು ಧರಿಸ್ತೀರಿ. ನೀವು ಕೆಲವು ಔಷಧಿಗಳ ಮೇಲಿದ್ರೆ ಸಹ ವಿಟಮಿನ್ ಡಿ ಕೊರತೆ ಉಂಟಾಗಬಹುದು. ಅದು ಆಂಟಿ ಎಪಿಲೆಪ್ಟಿಕ್ಸ್ ಆಗಿರಬಹುದು, ಸ್ಟಿರಾಯ್ಡ್ಸ್ ಆಗಿರಬಹುದು, ಟಿಬಿಯಲ್ಲಿ ಕೊಡುವಂತಹ ರಿಫ್ಯಾಂಪಿಸಿನ್ ಆಗಿರಬಹುದು, ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವಂತಹ ಸ್ಟ್ಯಾಟಿನ್ಸ್ ಆಗಿರಬಹುದು. ಈ ವಿಟಮಿನ್ ಡಿ ಯ ಮೆಟಬಾಲಿಸಮ್ಗೆ ಲಿವರ್ ಮತ್ತು ಕಿಡ್ನಿ ತುಂಬಾ ಇಂಪಾರ್ಟೆಂಟ್ ಆರ್ಗನ್ಸ್. ಸೊ ಈ ಯಕೃತ್ತದ ಯಾವುದೇ ಕಾಯಿಲೆಯಲ್ಲಿ ಅಥವಾ ಕಿಡ್ನಿಯ ಯಾವುದೇ ಒಂದು ಕಾಯಿಲೆಯಲ್ಲಿ ಸಹ ವಿಟಮಿನ್ ಡಿ ಕೊರತೆ ಉಂಟಾಗಬಹುದು. ತ್ವಚೆಯ ಬಣ್ಣ ಕಪ್ಪಗಿದ್ರೆ ವಿಟಮಿನ್ ಡಿ ಕೊರತೆ ಆಗುವಂತಹ ಚಾನ್ಸಸ್ ಇರುತ್ತೆ. ಏಜ್ ಆಗ್ತಾ ಹೋದ ಹಾಗೆ ನಮ್ಮ ಬಾಡಿಗೆ ವಿಟಮಿನ್ ಡಿ ತಯಾರಿಸುವ ಮತ್ತು ಹೀರಿಕೊಳ್ಳುವ ಕೆಪಾಸಿಟಿ ಕಡಿಮೆ ಆಗುತ್ತೆ. ಆವಾಗ ಸಹ ವಿಟಮಿನ್ ಡಿ ಡೆಫಿಷಿಯನ್ಸಿ ಆಗಬಹುದು. ನಿಮ್ಮ ಕರುಳಲ್ಲಿ ಯಾವುದಾದ್ರೂ ಇನ್ಫೆಕ್ಷನ್ ಇತ್ತಂದ್ರೆ ಅಥವಾ ಮಾಲ್ ಅಬ್ಸಾರ್ಪ್ಷನ್ ಸಿಂಡ್ರೋಮ್ಸ್ ಅಲ್ಲಿ ವಿಟಮಿನ್ ಡಿ ಡೆಫಿಷಿಯನ್ಸಿ ಉಂಟಾಗುತ್ತೆ. ನಿಮ್ಮಲ್ಲಿ ಬೊಜ್ಜು ಜಾಸ್ತಿ ಇತ್ತಂತ ಹೇಳಿದ್ರೆ ವಿಟಮಿನ್ ಡಿ ಆ ಫ್ಯಾಟ್ ಸೆಲ್ಸ್ ಅಲ್ಲಿ ಟ್ರ್ಯಾಪ್ ಆಗಿ ಕೊರತೆ ಉಂಟಾಗುವ ಚಾನ್ಸಸ್ ಇದೆ. ಈ ವಿಟಮಿನ್ ಡಿ ನಮ್ಮ ಬಾಡಿಗೆ ಬಹಳಷ್ಟು ಹೆಲ್ತ್ ಬೆನಿಫಿಟ್ಸ್ ಅನ್ನ ಮಾಡುತ್ತೆ. ಇಟ್ ಮೈಟ್ ಬಿ ನಿಮ್ಮ ಇನ್ಫೆಕ್ಷನ್ ಅನ್ನ ಕಡಿಮೆ ಮಾಡೋದಿರಬಹುದು, ನಿಮ್ಮ ಬೋನ್ ಹೆಲ್ತ್ ಅನ್ನ ಇಂಪ್ರೂವ್ ಮಾಡೋದಿರಬಹುದು, ನಿಮ್ಗೆ ಬೊಜ್ಜನ್ನ ಕಡಿಮೆ ಮಾಡಿಸೋದಿರಬಹುದು, ನಿಮ್ಮ ಮೆಮರಿಯನ್ನ ಇಂಪ್ರೂವ್ ಮಾಡೋದು, ಒಂದು ಹೆಲ್ದಿ ಪ್ರೆಗ್ನೆನ್ಸಿಗೆ ವಿಟಮಿನ್ ಡಿ ಬೇಕು, ಕ್ಯಾನ್ಸರ್ ಅನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ವಿಟಮಿನ್ ಡಿ ಬೇಕು, ಮತ್ತು ಡಯಾಬಿಟಿಸ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೆ ಅಂಡ್ ಆಲ್ಸೋ ನಿಮ್ಮ ಹೃದಯದ ಹೆಲ್ತ್ ಅನ್ನು ಇಂಪ್ರೂವ್ ಮಾಡ್ಲಿಕ್ಕೆ ವಿ ನೀಡ್ ವಿಟಮಿನ್ ಡಿ. ಈ ವಿಟಮಿನ್ ಡಿ ಕಡಿಮೆ ಆದ್ರೆ ಕೆಲವು ಸಿಂಪ್ಟಮ್ಸ್ ಬರ್ತಾವೆ. ಒಂದು ಅಂತ ಹೇಳಿದ್ರೆ ಕಾನ್ಸ್ಟೆಂಟ್ ಫಟಿಗ್, ಯಾವಾಗ್ಲೂ ನಿಮ್ಗೆ ಆಯಾಸವಾಗುತ್ತೆ, ಸ್ವಲ್ಪ ಕೆಲಸ ಮಾಡಿದ್ರೂ ಸಹ ನಿಮ್ಗೆ ತುಂಬಾ ಸುಸ್ತಾಗುತ್ತೆ, ನಿಮ್ಮ ಇಮ್ಯುನಿಟಿ ಕಡಿಮೆ ಆಗುತ್ತೆ, ನಿಮ್ಗೆ ಫ್ರೀಕ್ವೆಂಟ್ಲಿ ನಿಮ್ಗೆ ಕೆಮ್ಮು, ನೆಗಡಿ ಬರ್ತಾ ಇರುತ್ತೆ. ಟಿಬಿಯಲ್ಲಿ ಸಹ ಈ ವಿಟಮಿನ್ ಡಿ ಲೆವೆಲ್ಸ್ ಕಡಿಮೆ ಇರುತ್ತೆ. ಈವನ್ ಕೋವಿಡ್ ಪೇಷಂಟ್ಸ್ ಅಲ್ಲಿ ವಿಟಮಿನ್ ಡಿ ಲೆವೆಲ್ಸ್ ಕಡಿಮೆ ಆಗಿರೋದನ್ನ ನಾವು ನೋಡ್ತೇವೆ. ನಿಮ್ಮ ಮೂಡ್ ಸ್ವಿಂಗ್ಸ್ ಬಹಳ ಕಾಮನ್ ಇರುತ್ತೆ ವಿಟಮಿನ್ ಡಿ ಡೆಫಿಷಿಯನ್ಸಿಯಲ್ಲಿ. ನೀವು ತುಂಬಾ ಇರಿಟೇಬಲ್ ಆಗಬಹುದು, ಆಂಕ್ಷಿಯಸ್ ಆಗಬಹುದು, ಈವನ್ ಡಿಪ್ರೆಸ್ ಸಹ ಆಗಬಹುದು. ಈ ನ್ಯೂರೋ ಡಿಜನರೇಟಿವ್ ಡಿಸೀಸಸ್ ಸಹ ವಿಟಮಿನ್ ಡಿ ಡೆಫಿಷಿಯನ್ಸಿಯಲ್ಲಿ ಕಂಡು ಬರ್ತವೆ. ನಿಮ್ಮ ಮಸಲ್ ಸ್ಟ್ರೆಂತ್ ಬಹಳ ಕಡಿಮೆ ಆಗತ್ತೆ, ಸ್ನಾಯುಗಳ ನೋವು ಬರಬಹುದು, ಜಾಯಿಂಟ್ ಪೇನ್ ಬರಬಹುದು, ಗಾಯಗಳು ಬೇಗ ಮಾಯೋದಿಲ್ಲ.
ಪೆರಿಯೋಡಾಂಟಲ್ ಡಿಸೀಸ್ ಅನ್ನ ನೋಡ್ತೇವೆ. ಪೆರಿಯೋಡಾಂಟಲ್ ಅಂದ್ರೆ ಈ ಹಲ್ಲಿನ ಸುತ್ತಲೂ ಇರುವ ಒಸಡು ಮತ್ತು ಮೂಳೆಗಳ ಇನ್ಫ್ಲಮೇಷನ್ ಅಥವಾ ಉರಿಯೂತ. ಸೊ ವಿಟಮಿನ್ ಡಿ ನಮ್ಮ ಹಲ್ಲುಗಳ ಆರೋಗ್ಯಕ್ಕೆ ಬಹಳ ಇಂಪಾರ್ಟೆಂಟ್. ಆದ್ರಿಂದ ಅದರ ಡೆಫಿಷಿಯನ್ಸಿಯಲ್ಲಿ ನಾವು ಈ ಸಿಂಪ್ಟಮ್ಸ್ ಅನ್ನ ಸಹ ನೋಡ್ತೇವೆ. ಎಕ್ಸೆಸಿವ್ ಸ್ವೆಟ್ಟಿಂಗ್, ನೀವು ಜಾಸ್ತಿ ಬೆವರಬಹುದು ಇದರ ಕೊರತೆಯಿಂದ. ನಿಮ್ಮ BP ರೇಸ್ ಆಗಬಹುದು. ಯು ಮೈಟ್ ಹ್ಯಾವ್ ಹೈಪರ್ ಟೆನ್ಷನ್, ಸ್ಟ್ರೋಕ್ ಅಂಡ್ ನಿಮ್ಮ ಹೃದಯದ ಹೆಲ್ತಿಗೆ ವಿಟಮಿನ್ ಡಿ ಬಹಳ ಇಂಪಾರ್ಟೆಂಟ್. ಸೊ ಅದರ ಕೊರತೆಯಿಂದ ಈ ಇನ್ಕ್ರೀಸ್ಡ್ ರಿಸ್ಕ್ ಆಫ್ ಹಾರ್ಟ್ ಡಿಸೀಸ್ ಆಗತ್ತೆ. ಕೂದಲು ಉದುರಬಹುದು. ವಿಟಮಿನ್ ಡಿ ಒಂದು ಇಮ್ಯುನೋಮಾಡ್ಯುಲೇಟರ್. ಸೊ ಈ ಅಸ್ತಮಾದಲ್ಲಿ ಅಥವಾ ಉಸಿರಾಡ್ಲಿಕ್ಕೆ ತ್ರಾಸಾದಲ್ಲಿ, ಮೈ ತುರ್ಕೆ ಬರ್ತಾ ಇರೋರಲ್ಲಿ ಯೂಶ್ವಲಿ ಈ ವಿಟಮಿನ್ ಡಿ ಲೆವೆಲ್ ಕಡಿಮೆ ಆಗಿ ಕಂಡುಬರುತ್ತೆ. ಬಹಳಷ್ಟು ಆಟೋ ಇಮ್ಯೂನ್ ಡಿಸೀಸ್ ಅಂದ್ರೆ ನಮ್ಮ ಬಾಡಿಯಲ್ಲಿ ಇರುವಂತ ಸೆಲ್ಗಳ ಅಗೇನ್ಸ್ಟ್ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗ್ತವೆ. ಅಂತ ಡಿಸೀಸ್ ಅಲ್ಲೂ ಸಹ ಈ ವಿಟಮಿನ್ ಡಿ ಲೆವೆಲ್ ಕಡಿಮೆ ಆಗಿರೋದನ್ನ ನಾವು ನೋಡ್ತೇವೆ. ಲೈಕ್ ಅದು ರುಮೆಟಾಯ್ಡ್ ಆರ್ಥ್ರೈಟಿಸ್ ಇರಬಹುದು, ಅಥವಾ ಕರುಳಿನ ಇನ್ಫ್ಲಮೇಷನ್ ಲೈಕ್ ಮಾಲ್ ಅಬ್ಸಾರ್ಪ್ಷನ್ ಸಿಂಡ್ರೋಮ್ಸ್ ಇರಬಹುದು, ಅಥವಾ ಆಟೋ ಇಮ್ಯೂನ್ ಡಿಸೀಸಸ್ ಲೈಕ್ ಮಲ್ಟಿಪಲ್ ಸ್ಕ್ಲಿರೋಸಿಸ್ ಅಥವಾ ವಿಟಿಲಿಗೋ ಅಥವಾ ಸೋರಿಯಾಸಿಸ್. ಸೊ ಇಂತಹ ಕಂಡೀಷನ್ಸ್ ಅಲ್ಲಿ ಎಲ್ಲ ಈ ವಿಟಮಿನ್ ಡಿ ಲೆವೆಲ್ ಕಡಿಮೆ ಇರುತ್ತೆ. ಮಕ್ಕಳಲ್ಲಿ ವಿಟಮಿನ್ ಡಿ ಕಡಿಮೆ ಆದ್ರೆ ನಾವು ಅದಕ್ಕೆ ರಿಕೆಟ್ಸ್ ಅಂತ ಹೇಳ್ತೇವೆ. ರಿಕೆಟ್ಸ್ ಅಂದ್ರೆ ಏನಾಗತ್ತೆ, ಈ ಬೆಳೆಯುವ ಮಕ್ಕಳಲ್ಲಿ ಅವರ ಬೋನ್ ಬಹಳ ವೀಕ್ ಆದಾಗ, ಅದಕ್ಕೆ ಸ್ಟ್ರೆಂತ್ ಇಲ್ಲದೆ ಇದ್ದಾಗ, ಅದು ವೇಟ್ ಅನ್ನು ತೆಗೆದುಕೊಳ್ಳಿಕ್ಕೆ ಆಗದೆ ಇದ್ದಾಗ ಅದು ಬೆಂಡ್ ಆಗತ್ತೆ. ತುಂಬಾ ಸಾಫ್ಟ್ ಬೋನ್ಸ್ ಆಗ್ಬಿಡ್ತವೆ. ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಎಡಿಕ್ವೇಟ್ ಇರೋದಿಲ್ಲ, ಆಗ ಅವು ಬೆಂಡ್ ಆಗ್ತವೆ. ಅಡಲ್ಟ್ಸ್ ಅಲ್ಲಿ ವಿಟಮಿನ್ ಡಿ ಡೆಫಿಷಿಯನ್ಸಿ ಬಂದ್ರೆ ಅದಕ್ಕೆ ನಾವು ಆಸ್ಟಿಯೋಮಲೇಷಿಯಾ ಅಂತ ಹೇಳ್ತೇವೆ. ಆಸ್ಟಿಯೋಮಲೇಷಿಯಾ ಅಂದ್ರೆ ವೀಕನ್ ಬೋನ್ಸ್. ನಿಮ್ಮ ಬೋನ್ಸ್ ತುಂಬಾ ವೀಕ್ ಆಗತ್ತೆ ಅಂಡ್ ಲೇಟರ್ ಆನ್ ಅದು ಡೆನ್ಸಿಟಿ ಸಹ ಕಡಿಮೆ ಆಗಿ ಆಸ್ಟಿಯೋಪೊರೋಸಿಸ್ ಸಹ ಬರಬಹುದು. ಫ್ರಾಕ್ಚರ್ ಬಹಳ ಕಾಮನ್ ಆಗಿ ನಾವು ನೋಡ್ತೇವೆ ವಿಟಮಿನ್ ಡಿ ಡೆಫಿಷಿಯನ್ಸಿಯಲ್ಲಿ. ನಿಮ್ಮ ಸ್ಕಿನ್ ತುಂಬಾ ಡ್ರೈ ಆಗಬಹುದು. ಅಂಡ್ ವಿಟಮಿನ್ ಡಿ ಕಡಿಮೆ ಆಗೋದ್ರಿಂದ ಈವನ್ ಡಯಾಬಿಟಿಸ್ ಸಹ ಉಂಟಾಗುತ್ತೆ. ಬಿಕಾಸ್ ವಿಟಮಿನ್ ಡಿ ಈ ಇನ್ಸುಲಿನ್ ಪ್ರೊಡಕ್ಷನ್ನಿಗಾಗ್ಲಿ ಅಥವಾ ಲೈಪೋಲೈಸಿಸ್ಗಾಗ್ಲಿ ಟು ಇಂಪ್ರೂವ್ ದ ಇನ್ಸುಲಿನ್ ರೆಸಿಸ್ಟೆನ್ಸಿಗೆಲ್ಲ ಈ ವಿಟಮಿನ್ ಡಿ ಬೇಕಾಗುತ್ತೆ. ವಿಟಮಿನ್ ಡಿ ಕಮ್ಮಿ ಇರೋದ್ರಿಂದ ಬಹಳಷ್ಟು ಕ್ಯಾನ್ಸರ್ ಸಹ ಅಸೋಸಿಯೇಟ್ ಆಗಿದ್ದಾವೆ. ಅದು ಬ್ರೆಸ್ಟ್ ಕ್ಯಾನ್ಸರ್ ಇರಬಹುದು, ಕರುಳಿನ ಕ್ಯಾನ್ಸರ್ ಇರಬಹುದು, ಲಂಗ್ ಕ್ಯಾನ್ಸರ್ ಇರಬಹುದು, ಅಥವಾ ನಿಮ್ಮ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್, ಪ್ರೋಸ್ಟೆಟಿಕ್ ಕ್ಯಾನ್ಸರ್, ಇವೆಲ್ಲ ಕ್ಯಾನ್ಸರ್ಸ್ ಆರ್ ಅಸೋಸಿಯೇಟೆಡ್ ವಿತ್ ಲೋ ವಿಟಮಿನ್ ಡಿ. ವಿಟಮಿನ್ ಡಿ is also associated with obesity. ಸೊ ಯೂಶುವಲಿ ಬೊಜ್ಜು ಜಾಸ್ತಿ ಇದ್ದವರಲ್ಲಿ ಅಥವಾ ಬಹಳ ದಪ್ಪಗಿದ್ದವರಲ್ಲಿ ವಿಟಮಿನ್ ಡಿ ಲೆವೆಲ್ ಕೆಲವೊಮ್ಮೆ ಕಡಿಮೆ ಆಗಿ ಕಂಡುಬರುತ್ತೆ. ವಿಟಮಿನ್ ಡಿ ಬ್ಲಡ್ ಟೆಸ್ಟ್ ಯಾರು ಮಾಡ್ಕೊಳ್ಬೇಕು? ಒಂದು, ವಿಟಮಿನ್ ಡಿ ಕೊರತೆಯ ಸಿಂಪ್ಟಮ್ಸ್ ನಿಮ್ಮಲ್ಲಿ ಇದ್ರೆ. ಆದ್ರೆ ಬಹಳಷ್ಟು ಸಲ ವಿಟಮಿನ್ ಡಿ ಕೊರತೆ ಇದ್ರೂ ಸಹ ಏನು ಸಿಂಪ್ಟಮ್ಸ್ ಇರೋದಿಲ್ಲ. ಸೊ ದ ಬೆಸ್ಟ್ ವೇ ಟು ನೋ ಇಟ್ ಈಸ್ ಬೈ ಡೂಯಿಂಗ್ ಅ ಬ್ಲಡ್ ಟೆಸ್ಟ್. ನಿಮ್ಗೆ ಬೋನ್ ಪ್ರಾಬ್ಲಮ್ಸ್ ಇದ್ರೆ, ಅಥವಾ ಯಕೃತದ ಪ್ರಾಬ್ಲಮ್ಸ್, ಕಿಡ್ನಿ ಪ್ರಾಬ್ಲಮ್, ಪ್ಯಾನ್ಕ್ರಿಯಾಟಿಕ್ ಡಿಸೀಸ್, ಥೈರಾಯ್ಡ್ ಇಶ್ಯೂಸ್ ಇದ್ರೆ, ಅಥವಾ ನಿಮ್ಮ ವಯಸ್ಸು ಜಾಸ್ತಿ ಇದ್ದಲ್ಲಿ, ನಿಮ್ಗೆ ಬೊಜ್ಜು ಜಾಸ್ತಿ ಇದ್ದಲ್ಲಿ, ನಿಮ್ಮ ಸನ್ ಎಕ್ಸ್ಪೋಜರ್ ತುಂಬಾ ಲಿಮಿಟೆಡ್ ಇದೆ, ವೇಟ್ ಲಾಸ್ ಸರ್ಜರಿ ಏನಾದ್ರೂ ನೀವು ಮಾಡ್ಕೊಂಡಿದ್ರೆ, ಮೊದಲು ಹೇಳಿದ ಹಾಗೆ ಕೆಲವು ಸ್ಟಿರಾಯ್ಡ್ಸ್ ಆಗ್ಲಿ, ಸ್ಟ್ಯಾಟಿನ್ಸ್ ಆಗ್ಲಿ ಅಂತ ಮಾತ್ರೆಗಳನ್ನು ನೀವು ತೆಗೆದುಕೊಳ್ತಾ ಇದ್ರೆ, ಅಥವಾ ನಿಮ್ಮ ಡಯಟ್ ಅಲ್ಲಿ ವಿಟಮಿನ್ ಡಿ ಕಮ್ಮಿ ಇದ್ರೆ ನೀವು ಈ ಟೆಸ್ಟ್ ಅನ್ನ ಮಾಡ್ಕೊಳ್ಬಹುದು. ಸೊ ಈ ವಿಟಮಿನ್ ಡಿ ಟೆಸ್ಟ್ ಅನ್ನ ಮಾಡ್ಕೊಳ್ಳಿಕ್ಕೆ ನೀವು ಖಾಲಿ ಹೊಟ್ಟೆಯಲ್ಲಿ ಇರಬೇಕು ಅಂತ ಕಂಪಲ್ಸರಿ ಏನಿಲ್ಲ. 2 ಟೈಪ್ ಆಫ್ ಬ್ಲಡ್ ಟೆಸ್ಟ್ ಸಿಗತ್ತೆ. ಒಂದು 25 ಹೈಡ್ರಾಕ್ಸಿ ವಿಟಮಿನ್ ಡಿ ಅಂಡ್ ಇನ್ನೊಂದು 125 ಡೈಹೈಡ್ರಾಕ್ಸಿ ವಿಟಮಿನ್ ಡಿ. ಸೊ ಈ ಟೆಸ್ಟ್ ಮಾಡಬೇಕಾದ್ರೆ ನಿಮ್ಮ ವೇನ್ ಇಂದ ಬ್ಲಡ್ ಅನ್ನ ತೆಗಿತಾರೆ. ಈ ತರ ಯೆಲ್ಲೋ ಕಲರ್ ಟ್ಯೂಬ್ ಅಲ್ಲಿ ಬ್ಲಡ್ ಕಲೆಕ್ಟ್ ಆಗುತ್ತೆ ಅಂಡ್ ಮಷೀನ್ ಅಲ್ಲಿ ರನ್ ಮಾಡ್ತಾರೆ. ಕಾಮನ್ಲಿ ಆರ್ಡರ್ ಟೆಸ್ಟ್ ಅಂತ ಹೇಳಿದ್ರೆ 25 ಹೈಡ್ರಾಕ್ಸಿ ವಿಟಮಿನ್ ಡಿ. ಇದರ ಕಾಸ್ಟ್ ಅರೌಂಡ್ 1300 to 1500 ಇರುತ್ತೆ. ಇಲ್ಲಿ ಸ್ಟೋರ್ ಆಗುವಂತ ಫಾರ್ಮ್ ಇದು ಅಂಡ್ ಅದರ ಹಾಫ್ ಲೈಫ್ ಜಾಸ್ತಿ ಇರುತ್ತೆ. ಕೆಲವೊಮ್ಮೆ ನಿಮ್ಮ ಡಾಕ್ಟರ್ 125 ಡೈಹೈಡ್ರಾಕ್ಸಿ ವಿಟಮಿನ್ ಡಿ ಅನ್ನೋ ಟೆಸ್ಟ್ ಅನ್ನ ಬರಿಬಹುದು. ಇದು ಆಕ್ಟಿವ್ ಫಾರ್ಮ್ ಆಫ್ ವಿಟಮಿನ್ ಡಿ. ಅಷ್ಟು ಕಾಮನ್ಲಿ ಇದನ್ನ ಆರ್ಡರ್ ಮಾಡೋದಿಲ್ಲ. ಕೆಲವು ಕಿಡ್ನಿ ಪೇಷಂಟ್ಸ್ ಅಲ್ಲಿ, ಡಯಾಲಿಸಿಸ್ ಅಂಡರ್ ಗೋಯಿಂಗ್ ಪೇಷಂಟ್ಸ್ ಅಲ್ಲಿ ಈ ಟೆಸ್ಟ್ ಅನ್ನ ಆರ್ಡರ್ ಮಾಡಲಾಗುತ್ತೆ.
ಸೊ ನೀವು ಒಂದು ವಿಟಮಿನ್ ಡಿ ಬ್ಲಡ್ ರಿಪೋರ್ಟ್ ಅನ್ನ ನೋಡಿದಾಗ ಯಾವ ಟೈಪ್ ಆಫ್ ವಿಟಮಿನ್ ಡಿ ಅನ್ನ ಮಾಡಿದ್ದಾರೆ ಅದನ್ನ ಕೊಟ್ಟಿರ್ತಾರೆ, ಯಾವ ಮೆಥಡ್ ಇಂದ ಮಾಡಿದ್ದಾರೆ ಅದನ್ನ ಕೊಟ್ಟಿರ್ತಾರೆ, ಅಂಡ್ ದ ವ್ಯಾಲ್ಯೂಸ್ ಅಂಡ್ ದ ಯೂನಿಟ್ಸ್. ಯು ಶುಡ್ ಪೇ ಅಟೆನ್ಷನ್ ಟು ದ ಯೂನಿಟ್ಸ್. ಯಾಕಂದ್ರೆ ಕೆಲವೊಮ್ಮೆ ಕೆಲವೊಂದು ಲ್ಯಾಬ್ಸ್ ನ್ಯಾನೋ ಮೋಲ್ಸ್ ಪರ್ ಲೀಟರ್ ಅಂತ ಕೊಡ್ತಾರೆ, ಇನ್ನೊಂದು ಕೆಲವು ಲ್ಯಾಬ್ಸ್ ನ್ಯಾನೋ ಗ್ರಾಮ್ಸ್ ಪರ್ ml ಇಂದ ಕೊಟ್ಟಿರ್ತಾರೆ. ಸೊ ನಿಮ್ಮ ಬಾಡಿಯಲ್ಲಿ ವಿಟಮಿನ್ ಡಿ ಲೆಸ್ ದೆನ್ 20 ನ್ಯಾನೋಗ್ರಾಮ್ಸ್ ಪರ್ ml ಇದೆ ಅಂತ ಹೇಳಿದ್ರೆ ನಿಮ್ಗೆ ವಿಟಮಿನ್ ಡಿ ಡೆಫಿಷಿಯನ್ಸಿ ಇದೆ ಅಥವಾ ಕೊರತೆ ಇದೆ. ಅರೌಂಡ್ 20 to 30 ನ್ಯಾನೋಗ್ರಾಮ್ ಪರ್ ml ಇದೆ ಅಂತ ಹೇಳಿದ್ರೆ ಇದು ಇನ್ಸಫಿಷಿಯಂಟ್ ಇದೆ, ಈ ಲೆವೆಲ್ ನಮ್ಮ ಬಾಡಿಗೆ ಸಾಲದು. ಅರೌಂಡ್ 30 to 100 ನ್ಯಾನೋಗ್ರಾಮ್ ಪರ್ ml ಇದೆ ಅಂತ ಹೇಳಿದ್ರೆ ಇಟ್ ಈಸ್ ಸಫಿಷಿಯಂಟ್. ಬಟ್ ಸ್ಟಿಲ್ ಅರೌಂಡ್ 40 to 60 ಮಿಲಿಗ್ರಾಮ್ ಅಟ್ ಲೀಸ್ಟ್ ಶುಡ್ ಬಿ ದೇರ್ ನಮ್ಮ ಬಾಡಿಯಲ್ಲಿ ಕ್ಯಾಲ್ಸಿಯಂ ಅನ್ನ, ಫಾಸ್ಫರಸ್ ಅನ್ನ ಅಬ್ಸಾರ್ಬ್ ಮಾಡ್ಲಿಕ್ಕೆ. ಮೋರ್ ದೆನ್ 100 ನ್ಯಾನೋಗ್ರಾಮ್ ಪರ್ ml ಇತ್ತು ಅಂತ ಹೇಳಿದ್ರೆ ಇದನ್ನ ವಿಟಮಿನ್ ಡಿ ಟಾಕ್ಸಿಸಿಟಿ ಅಂತ ಹೇಳ್ತಾರೆ. ಇಟ್ ಇಸ್ ಅ ವೆರಿ ರೇರ್ ಫಿನಾಮಿನಾ ಅಂಡ್ ಮೋಸ್ಟ್ಲಿ ಈ ಕಿಡ್ನಿ ಪೇಷಂಟ್ಸ್ ಅಂತವರಲ್ಲಿ ಈ ವಿಟಮಿನ್ ಡಿ ಜಾಸ್ತಿ ಆದಾಗ ಬಾಡಿಯಲ್ಲಿ ಕ್ಯಾಲ್ಸಿಯಂ ಲೆವೆಲ್ ಜಾಸ್ತಿ ಆಗಿ ಈ ಟಾಕ್ಸಿಸಿಟಿ ಉಂಟಾಗುತ್ತೆ. ಸೊ ಅದಾದಾಗ ಒಮ್ಮೊಮ್ಮೆ ಪೇಷಂಟಿಗೆ ತಲೆ ತಿರುಗೋದು ಆಗ್ಲಿ, ಹಸಿವೆ ಆಗೋದು ಕಡಿಮೆ ಆಗೋದು, ಅಥವಾ ಬಹಳಷ್ಟು ನೀರಡಿಕೆ ಆಗೋದು, ಹೆಡೇಕ್ ಬರೋದು, ತುಂಬಾ ಸುಸ್ತಾಗೋದು, ವಾಮಿಟಿಂಗ್ ಸೆನ್ಸೇಷನ್ ಎಲ್ಲ ಬರ್ಬೋದು. ವಿಟಮಿನ್ ಡಿಗೆ ಅತ್ಯುತ್ತಮ ಸೋರ್ಸ್ ಅಂದ್ರೆ ಈ ಸೂರ್ಯಕಿರಣ ಆರ್ ಸನ್ ರೇಸ್. ಈ ಸೂರ್ಯಕಿರಣ ನಮ್ಮ ಚರ್ಮದ ಮೇಲೆ ಬಿದ್ದಾಗ ಎಸ್ಪೆಷಲಿ UVB ರೇಸ್ ನಮ್ಮ ಚರ್ಮದಲ್ಲಿನ ಕೊಲೆಸ್ಟ್ರಾಲ್ ನಿಂದ ಈ ವಿಟಮಿನ್ ಡಿ ತಯಾರಾಗುತ್ತೆ. ಸೊ ನಮ್ಮ ಬಾಡಿಯ ನಾರ್ಮಲ್ ಫಂಕ್ಷನಿಗೆ ಕೊಲೆಸ್ಟ್ರಾಲ್ ಈಸ್ ವೆರಿ ಇಂಪಾರ್ಟೆಂಟ್. ಆದರೆ ನಿಮ್ಮ ಬಾಡಿ ಎಷ್ಟು ವಿಟಮಿನ್ ಡಿ ಅನ್ನು ತಯಾರು ಮಾಡುತ್ತೆ ಅದು ಕೆಲವು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇಟ್ ಮೈಟ್ ಬಿ ಯುವರ್ ಸ್ಕಿನ್ ಕಲರ್, ನಿಮ್ಮ ವಯಸ್ಸು, ನಿಮ್ಮ ಸನ್ಸ್ಕ್ರೀನ್ ಯೂಸೇಜ್ ಎಕ್ಸೆಟ್ರಾ. ನಿಯಮಿತ ಸೂರ್ಯನಿಗೆ ಎಕ್ಸ್ಪೋಸ್ ಆಗುವುದು ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಮೋಸ್ಟ್ ಎಫೆಕ್ಟಿವ್ ಆ್ಯಂಡ್ ನ್ಯಾಚುರಲ್ ವೇಸ್ ಟು ಗೆಟ್ ವಿಟಮಿನ್ ಡಿ. ಅಟ್ಲೀಸ್ಟ್ ನೀವು 10 to 30 ಮಿನಿಟ್ಸ್ ಮಿಡ್ ಡೇ ಅಥವಾ ಮಧ್ಯಾಹ್ನದ ಸೂರ್ಯನ ಕಿರಣಗಳನ್ನು ಪಡೆಯಲಿಕ್ಕೆ ಟ್ರೈ ಮಾಡಬೇಕು. ಕಪ್ಪು ತ್ವಚೆ ಇದ್ದರೆ ನೀವು ಜಾಸ್ತಿ ಸನ್ನಿಗೆ ಎಕ್ಸ್ಪೋಸ್ ಆಗಬೇಕಾಗಿ ಬರಬಹುದು. ನಿಮ್ಮ ಸನ್ ಎಕ್ಸ್ಪೋಜರ್ ಟೈಮ್ ನಿಮ್ಮ ಚರ್ಮ ಸೂರ್ಯ ಬೆಳಕಿಗೆ ಎಷ್ಟು ಸೂಕ್ಷ್ಮವಾಗಿರುತ್ತೆ ಅಥವಾ ಸೆನ್ಸಿಟಿವ್ ಆಗಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಜಸ್ಟ್ ಸಿ ದ್ಯಾಟ್ ನಿಮ್ಮ ಚರ್ಮ ಸುಡದಂತೆ ನೀವು ನೋಡ್ಕೊಳ್ಳಿ. ಕನ್ಸ್ಯೂಮ್ ವಿಟಮಿನ್ ಡಿ ರಿಚ್ ಫುಡ್. ಇದು ಫಿಶ್ ಆಗಬಹುದು, ಮಶ್ರೂಮ್, ಎಗ್ ಯೋಕ್ ಅಥವಾ ಫೋರ್ಟಿಫೈಡ್ ಸೀರಿಯಲ್ಸ್ ಆಗಿರಬಹುದು. ಸೊ ಲಾಸ್ಟ್ ಒನ್ ಈಸ್ ಸಪ್ಲಿಮೆಂಟ್ಸ್. ಸೊ ನಿಮಗೆ ಎಷ್ಟು ಸಪ್ಲಿಮೆಂಟ್ ಬೇಕೋ ಅದು ನಿಮ್ಮ ಬ್ಲಡ್ ಲೆವೆಲ್ಸ್ ಆಫ್ ವಿಟಮಿನ್ ಡಿ ಮೇಲೆ ಡಿಪೆಂಡ್ ಆಗುತ್ತೆ. ಹೆಚ್ಚಿನ ಜನರಿಗೆ ಆರೋಗ್ಯಕರ ವಿಟಮಿನ್ ಡಿ ಮಟ್ಟವನ್ನು ಕಾಪಾಡಿಕೊಳ್ಳಲು ಅರೌಂಡ್ 1000 to 4000 ಇಂಟರ್ನ್ಯಾಷನಲ್ ಯೂನಿಟ್ಸ್ ವಿಟಮಿನ್ ಡಿ ಡೈಲಿ ಡೋಸ್ ಬೇಕಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು ಸೋ ಮಚ್.